ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸಿಂಪಲ್ ಆಗಿರುವ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ. ಈ ಸ್ನ್ಯಾಕ್ಸನ್ನು ನೀವು ತುಂಬ ಬೇಗನೆ ರೆಡಿ ಮಾಡಿಕೊಳ್ಬೋದು. ಬರೀ ಎರಡು ಪದಾರ್ಥವನ್ನು ಬಳಸಿ ಈಸಿಯಾಗಿ ಮಾಡಿಕೊಳ್ಳುವ ರೆಸಿಪಿ ಇದು. ಮೊದಲಿಗೆ 1 ಕಪ್ ರೈಸ್ ತೆಗೆದುಕೊಳ್ಳಿ. ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ, ರೇಷನ್ ಅಕ್ಕಿ, ದೋಸೆ ಅಕ್ಕಿ ಯಾವುದಾದ್ರೂ. ಹಾಗೆ 2 ಮೀಡಿಯಮ್ ಸೈಜ್ನ ಪೊಟ್ಯಾಟೋನ ತೆಗೆದುಕೊಳ್ಳಿ. ರೈಸ್ ಹಾಗೂ ಪೊಟ್ಯಾಟೋದ ಮೆಜರ್ಮೆಂಟ್ ಸಮನಾಗಿರಬೇಕು. ಈಗ ನಾವು ಅದರ ರುಚಿ ಹೆಚ್ಚಿಸಲು ನಾವು ಈಗ ಮೆದು ವಡಕ್ಕೆ ಬಳಸ್ತೀವಲ್ಲ ಸಾಮಗ್ರಿಗಳು, ಅದನ್ನು ಬಳಸ್ಕೊಳ್ಬೋದು. ಕರಿಬೇವು, ಮೆಣಸು, ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪು, ಹಾಗೂ ಬೇಕಿದ್ದರೆ ನೀವು ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕೂಡ ಉಪಯೋಗಿಸ್ಕೊಳ್ಬೋದು. ತುಂಬ ದೊಡ್ಡ ಪೀಸಾಗಿ ಚಾಪ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಚಿಕ್ಕದೇ ಇರಬೇಕು. ಅಕ್ಕಿಯನ್ನು ಜಾಸ್ತಿ ನೆನೆ ಹಾಕಬೇಕಂತೇನೂ ಇಲ್ಲ, 1 ಅಥವಾ 2 ಗಂಟೆ ನೆನೆ ಹಾಕಿದರೂ ಸಾಕು. ಆಮೇಲೆ ಅದನ್ನು ತುಂಬ ನುಣ್ಣಗೆ ರುಬ್ಬಿಕೊಳ್ಬೇಕಾಗತ್ತೆ. ನೋಡಿ, ಈ ಥರ ತುಂಬ ನುಣ್ಣಗೆ ರುಬ್ಬಿ ಅದೇ ಜಾರಿಗೆ ನಾವೀಗ ಪೊಟ್ಯಾಟೊ ತೆಗೆದುಕೊಂಡಿದ್ದೀವಲ್ಲ ಅದನ್ನು ಬೇಯಿಸಿಟ್ಕೊಂಡು ಅದೇ ಜಾರಿಗೆ ಹಾಕಿ ಪೊಟ್ಯಾಟೊನೂ ಸಹ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಪೊಟ್ಯಾಟೊ ಗ್ರೈಂಡ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ, ತುಂಬ ಬೇಗನೆ ಆಗುತ್ತೆ ಅದು. ಇವಾಗ ಎರಡನ್ನೂ ಸಹ ಒಂದೇ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಮೆಣಸು, ಶುಂಠಿ, ತೆಂಗಿನಕಾಯಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಹಾಗೆ ಬೇಕಿಂಗ್ ಸೋಡಾ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಬೋದು, ಇದು ಆಪ್ಷನಲ್. ಹಾಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಕಾದ ಎಣ್ಣೆಯಲ್ಲಿ ಬಜೆಯ ರೀತಿಯ ಶೇಪ್ನಲ್ಲಿ ಬಿಡಬೇಕು. ಬಜೆ ಇವಾಗ ಗೋಳಿ ಬಜೆ ಇರುತ್ತೆ ಅಥವಾ ಪೊಟ್ಯಾಟೊ ಬಜೆ, ಈ ಥರ ಅದೇ ಮೀಡಿಯಮ್ ಸೈಜ್ ಬಜೆ ಸೈಜ್ನಲ್ಲಿ ನೀವು ಎಣ್ಣೆಯಲ್ಲಿ ಬಿಡಬೇಕು. ಹಿಟ್ಟನ್ನು ನೀವು ಹದ ನೋಡ್ಕೊಳ್ಬೇಕಾಗತ್ತೆ, ಜಾಸ್ತಿ ತೆಳ್ಳಗೂ ಆಗಬಾರ್ದು ಹಾಗೂ ದಪ್ಪನೂ ಸಹ ಆಗಬಾರ್ದು. ನೋಡಿ, ಈ ರೀತಿ ಇಷ್ಟು ಹದದಲ್ಲಿ ಇರಬೇಕು, ಯಾಕಂದರೆ ನಿಮಗೆ ಬಜೆ ಬಿಡಲಿಕ್ಕೆ ಈಸಿಯಾಗಿ ಆಗುತ್ತೆ ಅದಕ್ಕೆ. ಇವಾಗ ಈ ಕಡೆ ಎಣ್ಣೆ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ಒಂದೊಂದಾಗಿ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ಸೈಜ್ನಲ್ಲಿ ನೀವು ಒಂದೊಂದಾಗಿ ಬ್ಯಾಚಸ್ ಆಗಿ ಬಿಡ್ಬೋದು. ಆದರೆ ಫ್ಲೇಮನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕಾಗುತ್ತೆ. ಜಾಸ್ತಿ ಇಟ್ಟರೆ ಅದು ಬೇಗ ಸೀದೋಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಎರಡೂ ಕಡೆನೂ ಸಹ ಫ್ರೈ ಮಾಡಿಕೊಳ್ಬೇಕು. ಪೊಟ್ಯಾಟೋನ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಬೇಗನೆ ಇದು ಕಲರ್ ಬರುತ್ತೆ, ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು. ಇದೇ ಥರ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಬೇಗವಾಗಿ ನಮ್ಮ ಸ್ನ್ಯಾಕ್ಸ್ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಬೋದು ಅಂತ. ಇದನ್ನು ನೀವು ಲಂಚ್ ಬಾಕ್ಸ್ಗಾದರೂ ರೆಡಿ ಮಾಡಿ ಕೊಡ್ಬೋದು. ಈ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿ ಕಮೆಂಟ್ ಮಾಡಿ.